ನಡೆಯುತ್ತಿರುವಂಥ ಅಕ್ರಮವನ್ನು ಖಂಡಿಸಿ ನಡೆಯುತ್ತಿರುವಂಥ ಪ್ರತಿಭಟನೆಯ ಕಿಚ್ಚು ಜೋರಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಆ ಪ್ರತಿಭಟನೆಯ ಬಿಸಿ ತಾರಕಕ್ಕೇರಿರುವಂಥದ್ದು. ನಾನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿದ್ದೇನೆ. ಫ್ರೀಡಂ ಪಾರ್ಕ್ನಲ್ಲಿ ಯುವಕ ಯುವತಿಯರು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಇಲ್ಲಿ ಎರಡು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಒಂದು ಕಡೆ NSUI-ನಿಂದ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಪ್ರತ್ಯೇಕವಾಗಿ. ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಅದೇ ರೀತಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿರುವಂಥದ್ದು ಸೋನಂ ವಾಂಗ್ಚುಕ್ಗೆ ಬೆಂಬಲಿಸಿ ಮತ್ತು ನೀಟ್ ಅಕ್ರಮವನ್ನು ಖಂಡಿಸಿ ನಡೆಸುತ್ತಿರುವಂಥ ಪ್ರತಿಭಟನೆ ಮತ್ತೊಂದು ಗುಂಪಿರುವಂಥದ್ದು. ಅಲ್ಲಿ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿನಿಗಳು ಮತ್ತು KRS ಪಕ್ಷದಿಂದ ಕೂಡ ಪ್ರತಿಭಟನೆಯಲ್ಲಿ ಸಾಕಷ್ಟು ಮುಖಂಡರುಗಳು ಪಾಲ್ಗೊಂಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ನೋಡ್ತಾ ಇರುವಂಥದ್ದು ಪ್ರತಿಭಟನೆಯಲ್ಲಿ ಆ ಘೋಷಣೆಗಳು ವಿರುದ್ಧದ ಘೋಷಣೆಗಳು ಕೂಡ ಬರ್ತಾ ಇರುವಂಥದ್ದು. ಎಲ್ಲ ಪೇರೆಂಟ್ಸ್ಗೆ ಅವರ ಮಕ್ಕಳು ಎಷ್ಟು ಸ್ಟ್ರೆಸ್ ಆಗಿದೆ, ನೀಟ್ ಮಾಡಿಕೊಂಡು ಎಷ್ಟು ರೀನೀಟ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಯಿತು ನಮ್ಗೆ ಗೊತ್ತು. ನಾನಿಲ್ಲಿ ಇವಾಗ ಇರ್ತೇವೆ, ಅವರ ಎಜುಕೇಷನ್ ಸಿಸ್ಟಮ್ ಕರೆಕ್ಟ್ ಇರಬೇಕು ಅಷ್ಟೇ, ಬೇರೆ ಏನು ಡಿಮ್ಯಾಂಡ್ ಮಾಡೋಕ್ಕಲ್ಲ. ಅವರ ಮೇಲೆ ಲಾತಿ ಟಿಯರ್ ಗ್ಯಾಸ್ ಎಲ್ಲ ಮಾಡಬಾರದು ಪ್ಲೀಸ್. ದೇ ಆರ್ ಆರ್ ಚಿಲ್ಡ್ರನ್. ಇದು ಜಾಸ್ತಿ ಅನ್ಫೇರ್, ತುಂಬಾ ಅನ್ಫೇರ್ ಅನ್ಯಾಯ ಮಾಡಿದ್ದಾರೆ ನಮಗೆ. ಆ್ಯಂಡ್ ಐ ಸ್ಟ್ಯಾಂಡ್ ವಿತ್ ಸೋನಮ್, ಐ ಸ್ಟ್ಯಾಂಡ್ ವಿತ್ 29 lives that are lost. It's really disheartening. That's all. ಇದು ವಿದ್ಯಾರ್ಥಿಗಳ ಅಭಿಪ್ರಾಯ ಕೂಡ. ನಾವು ಮಾತಾಡ್ತಾ ಹೋಗೋಣ ಬನ್ನಿ, ಮತ್ತೊಂದಷ್ಟು ಜನ ಮಾತಾಡ್ತಾ ಹೋಗೋಣ. ಮತ್ತೊಂದಷ್ಟು ಅಂದ್ರೆ ಪ್ರತಿಭಟನೆಯಲ್ಲಿ NSUI ನಡೆಸುತ್ತಿರುವಂತಹ ಪ್ರತಿಭಟನೆಯಲ್ಲಿ ನೂರಾರು ಯುವಕ ಯುವತಿಯರು ವಿದ್ಯಾರ್ಥಿನಿಗಳು ಕೂಡ ಪಾಲ್ಗೊಂಡಿರುವಂಥದ್ದು. ಮತ್ತಲ್ಲಿ ನೀಟ್ ಅಕ್ರಮದ ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ಆದ ನಂತರ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಫೋಟೋವನ್ನು ಕೂಡ ಹಾಕಿರುವಂಥದ್ದು. ಅಲ್ಲಿ ಫೋಟೋವನ್ನು ಕೂಡ ಹಾಕಿರುವಂಥದ್ದು ನೋಡ್ತಾ ಇರುವಂಥದ್ದು. ಎಲ್ಲ ಕೂಡ ಬ್ಲ್ಯಾಕ್ ಶರ್ಟನ್ನು ಹಾಕಿ ಮತ್ತು ಜನರಲ್ ಆಗಿ ಕೂಡ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ. ಒಂದಷ್ಟು ಜನ ಮಾತಾಡ್ತಾ ಹೋಗೋಣ ಬನ್ನಿ. ನಮ್ಮ ಹೆಸರು ರಕ್ಷಿತಾ. ಓಕೆ, ಏನು ಹೇಳಿ ಈ ಪ್ರತಿಭಟನೆ ಬಗ್ಗೆ, ನೀಟ್ ಅಕ್ರಮದ ಬಗ್ಗೆ ಹೇಳಿ. ಇಂಥವ್ರಿಗೆ ಏನು ಹೇಳ್ಬೇಕಂದ್ರೆ, ಫಸ್ಟು ಇಂಥವ್ರಿಂದನೇ ನಮ್ಮ ಫುಲ್ಲು ಪ್ರಪಂಚನೇ ಉದ್ಧಾರ ಆಗ್ತಾ ಇಲ್ಲ. ಇವ್ರು ರಾಜೀನಾಮೆ ಕೊಟ್ರೇ ಮುಂದೆ ನಾವು ಇರೋಕ್ಕಾಗೋದು. ಇವ್ರು ಈ ಥರ ಮಾಡಿದರೆ ನಾವು ಮುಂದಿನ ದಿನದಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತೀವಿ. ಇವಾಗ ಜಸ್ಟಿಸ್ ಸಿಗಲೇಬೇಕು, ಯಾಕಂದರೆ ಅವರು ನ್ಯಾಯ ಕೇಳಕ್ಕೆ ಹೋಗಿರೋರಿಗೆ ನ್ಯಾಯ ಕೊಡ್ದೇನೆ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಇದಕ್ಕೆ ಜಸ್ಟಿಸ್ ಸಿಗಲೇಬೇಕು ಆ್ಯಂಡ್ ಅವ್ರನ್ನ ರಾಜೀನಾಮೆ ಕೊಡಲೇಬೇಕು. ಸರ್, ಇದು ಇವಾಗ ನೀಟ್ ಅಂತ ಇದೆ, ನೆಕ್ಸ್ಟು ನಮಗೂ ಬರುತ್ತೆ. ಎಲ್ಲರೂ ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾವು ತಿಳ್ಕೊಂತೀವಿ. ಆಗಿರೋದು ತಪ್ಪು ಅಂತ, ಬಟ್ ಅಲ್ಲಿ ಮೇಲ್ಗಡೆ ನೋಡಿದ್ರೆ ಬರೀ ದುಡ್ಡಿರೋರು ಅವ್ರು ಲೀಕ್ ಮಾಡಿಕೊಂಡು ಅವ್ರು ಬಚಾವ್ ಆಗ್ತಾರೆ. ಈಗ ಅವ್ರನ್ನೂ ಲೈಕ್ ಎಕ್ಸಾಮ್ ಬರೆಯೋದಕ್ಕೆ ಬಿಟ್ಟಿದ್ದಾರೆ ಯಾರ್ಯಾರು ಲೀಕ್ ಮಾಡಿದ್ದಾರೆ. ಬಟ್ ಇವರು ಏನು ಅಕ್ರಮ ಏನು ತೊಗೊತಿಲ್ಲ. ಒಟ್ಟಿನಲ್ಲಿ ಮಿನಿಸ್ಟ್ರು ಅದಕ್ಕೆ ಅಕೌಂಟಬಿಲಿಟಿ ತೊಗೊತಿಲ್ಲ, ಹಾಗೆ ಪ್ರೈಮ್ ಮಿನಿಸ್ಟರು ತೊಗೊತಿಲ್ಲ. ನಮ್ ಡಿಮ್ಯಾಂಡ್ ಮೋದಿ ಸರ್ಕಾರ ಮತ್ತು ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು. ನೀಟ್ ಪೇಪರ್ ಲೀಕ್ ಆಗಿದೆ, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಅಬ್ಯೂಸ್ ಮಾಡ್ತಾರೆ, ಹರಾಸ್ಮೆಂಟ್ ಎಲ್ಲ ಆಗಿದೆ ಜನತಾ ಮಂತರಲ್ಲಿ. ವಿ ವಾಂಟ್ ರೆಸಿಗ್ನೇಷನ್. ನಮ್ಮ ಜೊತೆ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಈ ಪ್ರತಿಭಟನೆ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ನಾನು ಒಬ್ಳು ತಾಯಿಯಾಗಿ ಈ ದೇಶದ ಯುವಕರಿಗೆ ಬೆಂಬಲವನ್ನು ಸೂಚಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನಾನು ಈ ಮಕ್ಕಳ ಜೊತೆ ಮತ್ತು ನಡೆದಿರುವಂಥ ಭ್ರಷ್ಟಾಚಾರದ ಕಾರಣ ಆಗಿರುವ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇಮಿಡಿಯೇಟ್ಲಿ ರಾಜೀನಾಮೆ ಕೊಟ್ಟು ಮಕ್ಕಳ ಭರವಸೆಯನ್ನು ಮತ್ತೆ ಅವರು ಕಟ್ಟಬೇಕು. ಈ ದೇಶವನ್ನು ಭ್ರಷ್ಟಾಚಾರ ರಹಿತ ದೇಶವನ್ನಾಗಿ ಬೆಳೆಸಬೇಕು. ನೀಟ್ ಎಜುಕೇಷನ್ ಪಾಲಿಸಿಯನ್ನು ಚೇಂಜ್ ಮಾಡಬೇಕು. ಪ್ರತಿಯೊಂದು ಮಕ್ಕಳು ಅವರ ಭರವಸೆಯನ್ನು ಕಟ್ಕೊಳ್ಳುವಂಥ ಬೆಳಕು ಸರ್ಕಾರ ಆಗಬೇಕು. ಹಾಗಾಗಿ ನಾನು ಈ ಯುವ ಸಮುದಾಯದ ಪರವಾಗಿ ಒಬ್ಬಳು ತಾಯಿಯಾಗಿ ನಾನು ಈ ಪ್ರೊಟೆಸ್ಟ್ಗೆ ಬಂದಿದ್ದೀನಿ. ವಿದ್ಯಾರ್ಥಿಗಳು ಕೂಡ ವಾಲಂಟಿಯರ್ಗೆ ಬರ್ತಾ ಇರುವಂಥದ್ದು, ಅವರು ಡಿಮ್ಯಾಂಡ್ ಇರುವಂಥದ್ದು. ಇಷ್ಟು ಹಲವು ಬಾರಿ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇಲ್ಲಿಯವರು ಕೂಡ ಏನು ಕ್ರಮ ಆಗಿಲ್ಲ ಅಂತ. ಅಂದರೆ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಅಂತ. ಕ್ರಮ ಆಗಿಲ್ಲ, ಅದಕ್ಕೆ ಅವರು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ, 21 ಜನ ಮಕ್ಕಳು ಸತ್ತಾಗಲೂ ಸಹ ಯಾರು ಮಾತಾಡದೇ ಇರೋರು, ಅವರು ಎಷ್ಟು ಕಠೋರವಾಗಿ ಅವ್ರ ಮನಸ್ಸಿರ್ಬೋದು. ಅವರು ಸರ್ಕಾರ ನಮ್ಮಿಂದ, ನಮಗೋಸ್ಕರ, ನಮ್ಮ ಸಲುವಾಗಿ. ಸೊ ಆದಾಗ ಈಗ ನಿಮಗೆ ಕಿವಿನೇ ಕೇಳಿಸದೆ ಹೋದಾಗ ಇಡೀ ದೇಶ, ಅದು ಯುವಕರು ಈ ದೇಶವನ್ನು ಕಟ್ಟಬಹುದು, ಅಂಥವರನ್ನೇ ನೀವು ಮುಟ್ಟಿದ್ದೀರಾ. ಖಂಡಿತವಾಗ್ಲೂ
ಇವತ್ತು ಅಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಇದು ಇಡೀ ದೇಶಾದ್ಯಂತ ಹರಡತ್ತೆ. ಯಾಕೆಂದರೆ ನೀವು ಬರೀ ಮಕ್ಕಳಿಗೆ ಹೊಡೆದಿಲ್ಲ, ಈ ದೇಶದ ಪ್ರತಿ ತಂದೆ ತಾಯಿಯ ಆತ್ಮಕ್ಕೆ ಹೊಡೆದಿದ್ದೀರಾ. ಯಾರು ಮನೇಲಿ ಕೂತ್ಕೊಳ್ಳೋದಿಲ್ಲ, ಆ ಮಕ್ಕಳ ಜೊತೆ ಖಂಡಿತವಾಗ್ಲೂ ನಿಂತ್ಕೊಳ್ತಾರೆ, ಬದಲಾವಣೆ ತಂದೆ ತರ್ತಾರೆ. ಇಲ್ಲಿಯವರು ಮೋದಿ ಅವರು ಕೂಡ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಬಹಿರಂಗವಾಗಿ. ಅವರ ಸಭೆಯಲ್ಲಿ ಹೇಳಿರುವಂಥದ್ದು ಮತ್ತು ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿರುವಂಥದ್ದು. ಮತ್ತು ಇದೊಂದು ರಾಜಕೀಯ ಅನ್ನೋದು ಅವರ ಒಂದು ಆರೋಪ ಹೇಳ್ತಾರೆ. ಅವ್ರು ಏನು ಬೇಕಾದರೂ ಹೇಳ್ತಾರೆ, ಬಟ್ ಆದರೆ ಒಂದು ದೇಶದ ಪ್ರಧಾನಮಂತ್ರಿ ತಂದೆ ಸಮಾನ. ಮಕ್ಕಳ ಸಲುವಾಗಿ ಅವ್ರು ಬಂದು ಮಾತಾಡಬೇಕು. ಇಮಿಡಿಯೇಟ್ಲಿ ಏನು ಆಗಬೇಕು, ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡು ಈ ಎಜುಕೇಶನ್ ಪಾಲಿಸಿಯನ್ನ ಚೇಂಜ್ ಮಾಡಬೇಕು. ಇಡೀ ದೇಶಾದ್ಯಂತ ಪ್ರತಿಭಟನೆ ಕಿಚ್ಚು ಜೋರಾಗ್ತಾ ಇರುವಂಥದ್ದು. ಇದೇ ರೀತಿ ಮುಂದೆ ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಡೀ ದೇಶದಲ್ಲಿ ಇದು ಒಂದು ದೊಡ್ಡ ಒಂದು ಹೋರಾಟ, ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೇಗಾಯಿತು ಅದೇ ಥರನೇ ಕ್ವಿಟ್ ಕರಪ್ಷನ್ ಆ್ಯಂಡ್ ಮೇಕ್ ಅಸ್ ದ ರೈಟ್ ಪಾಲಿಸಿ ಅಂತ ಹೇಳಿ ಯೂತ್ ಖಂಡಿತ ಮಾಡೋದು. ಬಿಸಿ ತಟ್ಟುತ್ತಾ ಬಿಜೆಪಿಗೆ ಅಥವಾ ಅದರ ಸಂಬಂಧಪಟ್ಟವರಿಗೆ? ಯಾರ್ಯಾರು ಕರಪ್ಷನ್ ಮಾಡ್ತಾರೆ ಎಲ್ರಿಗೂ ಬಿಸಿ ತಟ್ಟುತ್ತೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥ ಮಾಜಿ ಸಚಿವ ಬಿ ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರತಿಭಟನೆಯಲ್ಲಿ ಬೆಂಬಲಿಸಿರುವಂಥದ್ದು. ಸರ್, ಪ್ರತಿಭಟನೆ ಪಾಲ್ಗೊಂಡಿದ್ದೀರಾ, ಏನು ಅನ್ಸುತ್ತೆ ಈ ನೀಟ್ ಅಕ್ರಮ? ಈ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕೂಗು ಹೊರಟಿದೆ. ಅದು ನ್ಯಾಯಬದ್ಧವಾಗಿದೆ. ಯಾಕೆಂತಂದರೆ ಈ ಕೇಂದ್ರ ಸರ್ಕಾರ ನೀಟ್ ವ್ಯವಸ್ಥೆಯನ್ನು ತಂದು ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ತನ್ನ ಕೈನಲ್ಲೇ ತೆಗೆದುಕೊಂಡಿದೆ. ಶಿಕ್ಷಣ ಸಬ್ಜೆಕ್ಟು ಅದು ಸ್ಟೇಟ್ ಸಬ್ಜೆಕ್ಟ್ಗಳಿರ್ತದೆ. ಫೆಡ್ರಲ್ ಸಿಸ್ಟಮ್ನಲ್ಲಿ ಅದು ಕನ್ಕರೆಂಟ್ ಲಿಸ್ಟ್ನಲ್ಲಿದೆ. ಆದರೆ ಹಂತವಾಗಿ ಈ BJP ಗೌರ್ಮೆಂಟು ಒಂದೊಂದಾಗಿ ಒಂದೊಂದು ಕ್ಷೇತ್ರಗಳನ್ನು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡಿದೆ. ಶಿಕ್ಷಣ ಮಂತ್ರಿಯನ್ನು ತಂದು ಅವ್ರಿಗೆ ಬೇಕಾದಂಥವ್ರನ್ನೇ ಪೇಪರ್ ಸೆಟೆಕ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಹೀಗಾಗಿ ಕೋಟ್ಯಾಂತರ ರೂಪಾಯಿನ ಅವ್ಯವಹಾರ ನಡೆಸಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ಮೆರಿಟೆಡ್ ಸ್ಟೂಡೆಂಟ್ಸ್ ಎಲ್ಲ ಹಾಳಾಗಿದೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಬಿಡಬೇಕು, ಈ ನೀಟಿನ ರದ್ದು ಮಾಡಬೇಕು. ಲೇಟಾಗಿ ತಗೊಂಡು ಇಷ್ಟೆಲ್ಲ ನೀಟು ಹಲವು ಬಾರಿ ನೀಟ್ ಪರೀಕ್ಷೆ ನೀಟು ಎಕ್ಸಾಮ್ ಪೇಪರ್ಸ್ ಎಲ್ಲ ಕೂಡ ನಿಮ್ಗೆ ಲೀಕ್ ಆಗಿರುವಂಥದ್ದು. ಅದು ಸರಿಪಡಿಸುವಂಥ ಯತ್ನ ಆಗಲಿಲ್ಲ. ಇದನ್ನು ಇಷ್ಟೊಂದು ಅವ್ರಿಗೆ ಯಾವಾಗಲೂ BJP ಗೌರ್ಮೆಂಟು RSS ಕರಪ್ಟ್ ಗೌರ್ಮೆಂಟ್. ಅದು ಕೇವಲ ಅವರು ದುಡ್ಡು ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನೇ ಕಂಡುಹಿಡ್ಕೊಂಡಿದ್ದಾರೆ ಹೊರತು ಬೇರೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತಾಯಿಲ್ಲ. ಉದಾಹರಣೆಗೆ ಇವತ್ತು ರಾಮ ಮಂದಿರ ವಿಚಾರದಲ್ಲಿ ನೋಡಿ, ಸಾವಿರಾರು ಕೋಟಿ ರೂಪಾಯಿನ ಅವ್ಯವಹಾರ ಆಗಿದೆ. ಅವ್ರ ಬಗ್ಗೆ ಏನೂ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದೇ ರೀತಿ ನೀಟ್ನಲ್ಲೂ ವಿದ್ಯಾರ್ಥಿಗಳ ಭವಿಷ್ಯ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ರು, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದರಿಂದ ಈ ವಿದ್ಯಾರ್ಥಿಗಳು ಏನು ಭುಗಿಲೆದ್ದಿದೆ ಅದು ನ್ಯಾಯಸಮ್ಮತವಾಗಿದೆ. ನಮ್ಮ ಜೊತೆ ಆಪ್ ರಾಜ್ಯಾಧ್ಯಕ್ಷ ಮತ್ತು ಮುಖಂಡರಾದಂಥ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ. ಈ ಪ್ರತಿಭಟನೆ ಬೆಂಬಲಿಸಿ ನೀಟು ಅಕ್ರಮವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಯುವತಿಯರು ನಡೆಸುವಂಥ ಪ್ರತಿಭಟನೆ ಪಾಲ್ಗೊಂಡು ಬೆಂಬಲ ವ್ಯಕ್ತಪಡಿಸಿದ್ರೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ಸರ್? ಅಲ್ರಿ, ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿ ಶಾಸಕಾಂಗದ ನಾಯಕ ಕಾರ್ಯಾಂಗವನ್ನು ಉಪಯೋಗಿಸ್ಕೊಂಡು ನ್ಯಾಯಾಂಗವನ್ನು ಕೈಲಿಡ್ಕೊಂಡು ನನಗಿಷ್ಟ ಬಂದಾಗ ಅಧಿಕಾರ ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳದೇ ಇದ್ದರೆ ನೀವೆಲ್ಲರಿಗೂ ಕೂಡ ಬೇರೆ ರೀತಿಯ ಶಿಕ್ಷೆಯನ್ನೇ ಕೊಡ್ತೀನಿ, ಶಿಕ್ಷಣವನ್ನು ಕೊಡಬೇಕಾದ ವ್ಯಕ್ತಿ ಶಿಕ್ಷೆ ಕೊಡೋ ಸ್ಥಿತಿಗಿದ್ದಾರೆ. ನ್ಯಾಯ ಕೇಳೋಲ್ಲ. ನ್ಯಾಯ ಕೊಡಬೇಕಾದ ಪೊಲೀಸ್ನವ್ರು ರಕ್ಷಣೆ ಕೊಡಬೇಕಾದವರು ಲಾಠಿ ಚಾರ್ಜ್ ಮಾಡ್ತಾರೆ. ಮಂತ್ರಿ ಉದ್ದಟತನದ ಮಾತಾಡ್ತಾರೆ. ನೀವು ದೇಶ ವಿದೇಶಗಳನ್ನು ತುತ್ಕೊಂಡು ನಿಮ್ಮ ಅಸ್ತಿತ್ವ ಕಾಪಾಡ್ಕೋತಾ ಇದ್ದೀರಾ. ಯಾವುದೋ ಸಂಘ ಸಂಸ್ಥೆಗಳ ನೀತಿಯನ್ನು ಅಳವಡಿಸೋದಕ್ಕೋಸ್ಕರವಾಗಿ ಅಮಾಯಕ ನಮ್ಮ ಮಕ್ಕಳ ಮೇಲೆ ಈ ರೀತಿಯಾದ ದೌರ್ಜನ್ಯ ಮಾಡ್ತಿದ್ದೀರಾ. ಇದು ಎಲ್ಲೋ ಒಂದು ಕಡೆ ಇದು ಪ್ರಜಾಪ್ರಭುತ್ವವನ್ನು ಹೊಂದಿದ್ದೀರಾ. ಆಮೇಲೆ ನಮ್ಮ ಸರ್ವಾಧಿಕಾರದ ಧೋರಣೆ ನಿಮ್ಮದಿದೆ. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಅವ್ರಿಗೆ ಅವಮಾನ. ಗಾಂಧೀಜಿಯವರು ದೊಡ್ಡ ಸಂವಿಧಾನವನ್ನು ಸರ್ವರಿಗೂ ಸಮಾನ ಬದುಕು ಅಂತ ಕೇಳಿದ್ರೆ ಎಲ್ಲರನ್ನೂ ಕೂಡ ನಾಶ ಮಾಡಿ ನಾವೇ ಉಳಿಬೇಕು ಅನ್ನೋ ಒಂದು ಧೋರಣೆ ಇದೆಯಲ್ಲ, ಅದಕ್ಕೆ ಜನಶಕ್ತಿಯೇ ಎದ್ದಿದೆ. ನಾವು ನೀವು ಹೇಳಬೇಕಾಗಿಲ್ಲ. ಬರೀ ಪ್ರಧಾನನ ರಾಜೀನಾಮೆ ಅಂಗೀಕರಿಸೋದು ಮುಖ್ಯ ಅಲ್ಲ. ಇನ್ನಿಂದ ಆಚೆಗೆ ನಾವು ಈಗ ಅಂಗೀಕರಿಸಬೇಕಾದ್ರೆ ಶಿಕ್ಷಣ ನೀತಿ ಬದಲಾಗಬೇಕಾಗಿದೆ. ಸತ್ತವರಿಗೆ ಪರಿಹಾರ ಕೊಡಬೇಕಾಗುತ್ತೆ, ಕ್ಷಮೆಯನ್ನು ಕೇಳಬೇಕು. ಇಲ್ಲದೆ ಹೋದರೆ ನಿಮ್ಮ ಸರ್ಕಾರವನ್ನು ಉಚ್ಚಾಟನೆ ಆಗೋವರೆಗೂ, ಸರ್ಕಾರವನ್ನು ಆಚೆ ಕಳಿಸೋವರೆಗೂ, ಪರ್ಯಾಯ ವ್ಯವಸ್ಥೆ ಮಾಡೋವರೆಗೂ ನಾವು ಹೋರಾಟವನ್ನು ಇವ್ರ ಜೊತೆ. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಯುವತಿಯರು ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಈ ರೀತಿಯ ಒಂದು ಕಿಚ್ಚು ಕಂಡಿರಲಿಲ್ಲ, ಈಗ ಕಂಡಿರುವಂಥದ್ದು. ಸೊ ಈ ರೀತಿ ಇಡೀ ದೇಶಾದ್ಯಂತ ಇದಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆ ಇದು ಮುಂದೆ ಏನಿಸುತ್ತೆ? ಎಲ್ಲ ಹೋಗುತ್ತೆ. ಬ್ರಿಟಿಷ್ನವ್ರ ಆಳ್ವಿಕೆ ಆದಾಗ ಎಷ್ಟು ವರ್ಷಗಳು ಹೋರಾಟ ಮಾಡಿದ್ದಾದ್ಮೇಲೆ ಒಂದು ಕಿಚ್ಚು ಎದ್ದಿದ್ದು ಜನ. ಮಹಾತ್ಮ ಗಾಂಧಿ ಅಂತ ಒಬ್ಬ ಮನುಷ್ಯ ಹೋದ ತಕ್ಷಣ ಎಷ್ಟು ಜನ ಬಂದರು, ಅವರೇನು ಪ್ರಧಾನಮಂತ್ರಿ ಆದ್ರೆ ಏನೂ ಆಗಲಿಲ್ಲ. ಕೊನೆಗೆ ಅಂತಿಮವಾಗಿ ತ್ಯಾಗ ಮಾಡೋರು ಇಡೀ ಜೀವನ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಕೋಟ್ಯಾಂತರ ಜನಕ್ಕೆ. ಜಯಪ್ರಕಾಶ್ ನಾರಾಯಣ ಒಂದು ಎಮರ್ಜೆನ್ಸಿ ಟೈಮ್ನಲ್ಲಿ ಎಂಥ ಒಂದು ಪರಿಸ್ಥಿತಿಯನ್ನು ಮಾಡಿದ್ರು ಗೊತ್ತಾಗುತ್ತೆ. ಹಾಗೆ ದಂಗೆ ಹೇಳೋದು ಅನಿವಾರ್ಯವಾಗುತ್ತೆ. ಅದು ಎದ್ದೇಳ್ತದೆ. ಈಗ ಅಂತ ಒಂದು ಕಾಲ ಬಂದಿದೆ. ಅದಕ್ಕಿಂತ
ಸ್ವಾತಂತ್ರ್ಯದ ಪೂರ್ವದ ಅಧಿಕಾರಿಗಳಿಗಿಂತಲೂ ಕೂಡ ದುಷ್ಟವಾದ ಶಕ್ತಿ ಇವತ್ತು ಅಧಿಕಾರ ಮಾಡ್ತಿರೋದ್ರಿಂದ ಅದು ಹೋಗಲಾಡಿಸೋದಕ್ಕೆ ಎಲ್ಲ ಸರ್ವಾಂಗೀಣವಾಗಿ ಚಿಂತನೆ ಮಾಡಿದ್ದಾರೆ. ಯಾವ ಭಾಷೆ ಗೀಷೆಯನ್ನು ಪ್ರಶ್ನೆ ಇಲ್ಲ. ಈಗಲೇ ನೋಡ್ತಾ ಇದ್ರಲ್ಲ, ಇಲ್ಲಿ ಎಷ್ಟು ಜನ ಬಂದು ಕೂತಿದ್ದಾರೆ ಯಾವ್ಯಾವ ರೀತಿಯಲ್ಲಿ. ಅದು ಆ ದೃಷ್ಟಿಯ ನೀಟಿನ ಒಂದು ಪರಿಣಾಮದಿಂದ ಇಂತಹ ಸರ್ಕಾರವನ್ನು ಕಿತ್ತಾಕೋದು ಅಗತ್ಯ ಇದೆ. ಕೇಂದ್ರ ಸರ್ಕಾರ ತುಂಬ ಲೈಟಾಗಿ ತಗೊಂಡಿದ್ಯಾ? ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇಲ್ಲ. ಬರೀ ಲೈಟ್ ಅಲ್ಲ, ಉದ್ದಟತನ. ನಾವು ಏನು ಮಾಡಿದ್ರು ನಡೆಯುತ್ತೆ. ನಮಗೆ ಸಂಪೂರ್ಣ ಬಹುಮತ ಸಿಕ್ಕಿದೆ. ಮತ ಕೊಟ್ಟವರು ಹಿಂದಕ್ಕೆ ಕರ್ಕೊಳ್ಳೋ ಸ್ಥಿತಿಲಿ ಇಲ್ವಲ್ಲ. ಈಗ 10 ವರ್ಷ 12 ವರ್ಷ ಅಧಿಕಾರ ಮಾಡಿದ್ದೀವಲ್ಲ, ನಾವು ಹೇಳಿದ್ದಾಗಬೇಕು. ಅದು ತಪ್ಪೋ ಸೆಪ್ಪೋ ನಿಮಗೆ ಯಾಕೆ ಸ್ವಾಭಿಮಾನ ಆಮೇಲೆ ದರ್ಪ. ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ, ನೀಟ್ ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿರುತ್ತದೆ. ಅವ್ರು ಮಾತಾಡ್ತಾ ಹೋಗ್ತಾರೆ. ಸರ್, ಸಾಕಷ್ಟು ಸಂಖ್ಯೆಯಲ್ಲಿ ಯುವಕ ವಾಲಂಟಿಯರ್ ಬರ್ತಾರೆ. ನೀವು ಕೂಡ ಕಳೆದ 4 ದಿವಸದ ಸರಣಿಯಲ್ಲಿ ಏನಕ್ಕೆ ನೀಟ್ ಪ್ರತಿಭಟನೆ? ನೋಡಿ, ಇದು 1 ತಿಂಗಳ ಮೇಲೆ ಆಯಿತು. ಏನು ಆನ್ಲೈನ್ ಪ್ಲಾಟ್ಫಾರ್ಮ್ ಅದರ ಪಕ್ಷವಲ್ಲ, ಸಂಘಟನೆ ಇಲ್ಲ. CJP, ಕಾಕ್ರೋಚ್ ಜನತಾ ಪಾರ್ಟಿ ಅವರು 1 ತಿಂಗಳ ಹಿಂದೆಯೇ ರಾಜಕೀಯ ಪಕ್ಷಗಳು ಬಹುತೇಕವಾಗಿ ವಿಫಲವಾಗಿದ್ದಂತಹ ಒಂದು ವಿಷಯವನ್ನು ಇಟ್ಕೊಂಡು, ಅಂದರೆ ನೀಟ್ ಅಕ್ರಮಗಳ ಬಗ್ಗೆ ತನಿಖೆ ಆಗಬೇಕು, ಮತ್ತು ನೀಟ್ ಪರೀಕ್ಷೆಯಲ್ಲಿ ಸುಧಾರಣೆಗಳಾಗಬೇಕು, ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಒಬ್ಬ ಅಧ್ಯಕ್ಷ ಮತ್ತು ಭ್ರಷ್ಟ ಮಂತ್ರಿ ರಾಜೀನಾಮೆ ಕೊಡಬೇಕು, ಈ ದೇಶದ ಶಿಕ್ಷಣ ಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇಲ್ಲದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ಬಹುತೇಕ ರಾಜಕೀಯ ಪಕ್ಷಗಳು ಅದನ್ನು ಕೇಳೋದಕ್ಕೆ ವಿಫಲವಾಗಿದ್ದಂಥ ಸಂದರ್ಭದಲ್ಲಿ CJP ಅನ್ನುವಂಥ ಈ ಯುವಜನರ ಗುಂಪು 1 ತಿಂಗಳಿನಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿಯನ್ನು ಜಂತರ್ ಮಂತರಲ್ಲಿ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ತರಕ್ಕೆ ಒಬ್ಬ ಪರಿಸರವಾದಿ, ನಮ್ಮ ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ ಸೋನಂ ವಾಂಗ್ಚುಕ್ ಅವರು 25 ದಿನಗಳಿಂದ ಇವತ್ತು 25ನೇ ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಇವತ್ತಿನ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಅವರ ಸಚಿವರು ಬಹಳ ದರ್ಪಿಷ್ಟರು, ದುರಹಂಕಾರಿಗಳು, ಮದೋನ್ಮತ್ತರು. ಈ ನಮ್ಮ ಮಕ್ಕಳು ಇವತ್ತು ನರೇಂದ್ರ ಮೋದಿ ಅವರ ಮೊಮ್ಮಕ್ಕಳ ವಯಸ್ಸಿನ ಮಕ್ಕಳು ಇವತ್ತು ಬೀದಿಗಿಳಿದು ನ್ಯಾಯ ಕೇಳ್ತಿರುವಂಥದ್ದು. ಅವರನ್ನು ಹತ್ರ ಕರೆದು ಮೈದಡ್ವಿ ಪ್ರೀತಿಯಿಂದ ಮಾತಾಡಿ, ಏನರಪ್ಪ ನಿಮ್ಮ ಸಮಸ್ಯೆ, ಇವೆಲ್ಲ ಮಾಡ್ತಾ ಇದ್ದೀವಿ ನಾವು, ಯಾವುದೋ ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋಕ್ಕಾಗೋದಿಲ್ಲ, ಆದರೆ ನೀವೆಲ್ಲ ಏನು ಕೇಳ್ತಿದ್ರೆ ನ್ಯಾಯವಾಗಿದ್ದರೆ ಅದನ್ನು ನಾವು ಈಡೇರಿಸ್ತೀವಿ ಅಂತಾದರೂ ಹೇಳ್ಬೋದಿತ್ತು. ಒಂದೇ ತರಕ್ಕೆ ಅವರಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಳ್ಳೋದು ಕಷ್ಟ ಇರ್ಬೋದೇನೋ, ಆದರೆ ಆ ಥರದ್ದು ಯಾವುದೂ ಆಗಲಿಲ್ಲ. ಒಬ್ಬ ಸಚಿವರು ಬರಲಿಲ್ಲ. ಹೀಗೆಲ್ಲ ದೇಶಾದ್ಯಂತ ಏನು ಭಿನ್ನ ಇಲ್ಲ. ಇದು ಅತಿ ಭ್ರಷ್ಟ ಕಾಂಗ್ರೆಸ್ಗಿಂತ ಇವತ್ತಿರುವಂಥ ನರೇಂದ್ರ ಮೋದಿ ಅವರ BJP ಸರ್ಕಾರ ಏನೇನು ಭಿನ್ನವಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ, ಅಣ್ಣಾ ಹಜಾರೆ ಅವರು ಧರಣಿ ಕೂತಾಗ, ಸ್ವತಃ ಪ್ರಣಬ್ ಮುಖರ್ಜಿ ಅವರು ಮುಂದಕ್ಕೆ ರಾಷ್ಟ್ರಪತಿ ಆಗುವಂಥವ್ರು ಅವರೇ ಸಹ ಮಾತುಕತೆಗೆ ಮುಂದಾಗಿದ್ದರು. ಮನಮೋಹನ್ ಸಿಂಗ್ ಅವರ ಸರ್ಕಾರ ಮುಂದಾಗಿತ್ತು. ಆದರೆ ಇವತ್ತಿರುವಂಥ ಸರ್ಕಾರ 25 ದಿನಗಳ ಉಪವಾಸ ಕೂತಿರುವಂಥ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾರ ದೇಶ ಇದು? ಯಾರ ದೇಶ ಇದು? ಏನು ಭರಾಢ್ಯರ, ಭ್ರಷ್ಟರ ಅಥವಾ ಅಧಿಕಾರದಲ್ಲಿರುವವರ ದೇಶವೋ ಅಥವಾ ಜನರ ದೇಶವೋ? ಅದಕ್ಕಾಗಿ ಯುವತಿಯರ ಪ್ರತಿಭಟನೆ ಜೋರಾಗ್ತಾ ಇರುವಂಥದ್ದು, ವಾಲಂಟಿಯರ್ ಪಾಲ್ಗೊಳ್ತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಮುಂದೆ ಇದು ಬೇರೆ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ. ಇಷ್ಟೊತ್ತಿಗೆ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇಟ್ಕೊಂಡು, ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಟ್ಕೊಂಡು ನರೇಂದ್ರ ಮೋದಿ ಅವರ ಸರ್ಕಾರ ಎಂಗೇಜ್ ಮಾಡ್ಕೋಬೇಕಾಗಿತ್ತು ಯುವತಿಯರನ್ನು. ಯುವಜನರು ಇವತ್ತು ತಡ ಆಗಿದೆ. ಇದು ಬಹುಶಃ ಮುಂದಕ್ಕೆ ಯಾವ ರೀತಿ ಬೇಕಾದರೂ ಆಗಬಹುದು. ನೇಪಾಳದಲ್ಲಿ ಆದ ಹಾಗೆ, ಬಾಂಗ್ಲಾದಲ್ಲಿ ಆದ ಹಾಗೆ. ಯಾಕೆಂದರೆ ನೋಡಿ, ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಕನ್ನಡ ಬರೋದಿಲ್ಲ, ಎಷ್ಟೋ ಜನ ಬೇರೆ ಬೇರೆ ಭಾಷೆಗಳು ಬಂದಿದ್ದಾರೆ. ಕನ್ನಡ ಬರುವಂಥವ್ರು ಕರ್ನಾಟಕದಲ್ಲಿ ನಾವು ಧರಣಿ ಮಾಡ್ತಿರೋವಾಗ ಸಹಜವಾಗಿ ಇರ್ತಾರೆ. ಆದರೆ ಬೆಂಗಳೂರಿನಲ್ಲಿ ಓದೋದಕ್ಕೆ ಬಂದಿರುವಂತಹ, ಉದ್ಯೋಗ ಮಾಡ್ತಾ ಇರುವಂಥವ್ರು ಸಂಜೆ ಆಗೋಷ್ಟೊತ್ತಿಗೆ 1000 ಜನ ಫ್ರೀಡಂ ಪಾರ್ಕಲ್ಲಿ ಸ್ವಯಂ ಪ್ರೇರಿತವಾಗಿ ಸೇರ್ತಾ ಇದ್ದಾರೆ. ನೀಟ್ ಅಕ್ರಮವನ್ನು ವಿರೋಧಿಸಿ ನಡೆಸುತ್ತಿರುವಂಥ ಪ್ರತಿಭಟನೆಯ ಕಾವು ಎಷ್ಟರ ಮಟ್ಟಿಗಿದೆ ಅಂದರೆ ನೀವು ನೋಡಿದ್ರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವತಿಯರು, ಪೋಷಕರು ಕೂಡ ಬಂದಿರುವಂಥದ್ದು. ಅದೇ ರೀತಿ ವಿವಿಧ ಮುಖಂಡರು ಕೂಡ ಪಾಲ್ಗೊಂಡು ಪಟೇಲ್ ಕನ್ನಡಕ ಜೊತೆ ಮಾತಾಡಿದ್ರು. ಈ ಪ್ರತಿಭಟನೆಯ ಕಾವು ಮುಂದಿನ ದಿನಗಳಲ್ಲಿ ದೊಡ್ಡ ಅಭಿಯಾನ ಚಳುವಳಿಯಾಗಿ ಮುಂದುವರಿಯುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.